ಹಾಯ್ ಹಲೋ ನಮಸ್ತೆ ಧ್ರುವ ಡಿಜಿಟಲ್ ಕಮ್ಯುನಿಕೇಷನ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ನಾಡು ಕಂಡ ಅಪ್ಪಟ ಅಭಿಮಾನಿ ಸಂಶೋಧಕ ಅಂತ ಹೇಳ್ಬೋದು. ಈ ಮಣ್ಣಿಗೆ, ಈ ಪರಿಸರದ ಇತಿಹಾಸಕ್ಕೆ, ಸಂಸ್ಕೃತಿಗೆ ನ್ಯಾಯವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸಂಶೋಧಕರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ಇತಿಹಾಸ ಒಂದು ಮುಖ, ಇನ್ನೊಂದು ಸಾಹಿತ್ಯ. ಇತಿಹಾಸ ಸತ್ಯವನ್ನು ಹೇಳಿದರೆ, ಸಾಹಿತ್ಯ ಸೃಜನಶೀಲತೆಯ ಮೂಲಕ ಆ ಇಡೀ ಪರಿಸರ, ಪರಂಪರೆಯ, ಸಂಸ್ಕೃತಿಯನ್ನು ವಿಭಿನ್ನ ನೆಲೆಯಲ್ಲಿ ಪರಿಚಯಿಸುವ ನಿಟ್ಟಿನಲ್ಲಿ ಸಾಹಿತ್ಯ ತನ್ನ ಕೆಲಸವನ್ನು ಅದು ಮಾಡ್ತಾ ಬರುತ್ತೆ. ಹಾಗಾಗಿ ಇತಿಹಾಸ ಮತ್ತು ಸಾಹಿತ್ಯ ಇಡೀ ಮನುಷ್ಯ ಜೀವನ ಪದ್ಧತಿಯ ಎರಡು ಮುಖಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗ್ಬಿಟ್ಟು ಸಾಹಿತ್ಯವನ್ನು ಇತಿಹಾಸ ಅವಲಂಬಿಸಿದೆ, ಇತಿಹಾಸವನ್ನು ಸಾಹಿತ್ಯ ಅವಲಂಬಿಸಿದೆ. ನಮ್ಮ ಇಡೀ ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆಯನ್ನು ಕಟ್ಟಿರ್ತಕ್ಕಂಥವರು ಒಂದು ಕನ್ನಡದ ಪ್ರಾಧ್ಯಾಪಕರು, ಮತ್ತೊಂದು ಇತಿಹಾಸ ಮತ್ತು ಪುರಾತತ್ವದ ಪ್ರಾಧ್ಯಾಪಕರು. ಒಬ್ಬರು ಅವಲಂಬಿಸಿರ್ತಕ್ಕಂಥದ್ದು, ಒಬ್ಬರ ಸಾಹಿತ್ಯ ಅಥವಾ ಒಬ್ಬರ ಕೆಲಸ ಮತ್ತೊಬ್ಬರಿಗೆ ಪ್ರೇರಣೆ ಮತ್ತು ಆಕರವಾಗಿ ಪರಿಣಮಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಉದಾಹರಣೆಯಾಗಿ ಕನ್ನಡದ ವಿದ್ವಾಂಸರಾಗಿ ಚಿದಾನಂದ ಮೂರ್ತಿಯವರ ಪ್ರಶಸ್ತಿ ಇತಿಹಾಸ ಮತ್ತು ಪುರಾತತ್ವದ ವಿದ್ವಾಂಸರಾಗಿರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮಣ ತೆಲಗಾವಿ ಅವರಿಗೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಮಂಜುನಾಥ್ ಸರ್ ಹೇಳಿದ್ರು ಲಕ್ಷ್ಮಣ ತೆಲಗಾವಿ ಅವ್ರ ಬಗ್ಗೆ ಮಹಾಂತೇಶ್ ಅವರು ಪರಿಚಯ ಮಾಡಿಕೊಡ್ತಾರಂತ ಹೇಳಿ. ಬಟ್ ಲಕ್ಷ್ಮಣ ತೆಲಗಾವಿ ಅವರ ಸರ್ ಬಗ್ಗೆ ಪರಿಚಯ ಮಾಡಿಕೊಡೋದಕ್ಕೆ ಬಹುಶಃ ಏನು ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಈ ಮಣ್ಣಿನ ಮಗ ಅವರು. 1947ರಲ್ಲಿ ಅವರು ಹುಟ್ಟಿದ್ದು, ಇಲ್ಲಿ ಓದಿದ್ದು, ಮತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು MA ಮಾಡಿದ್ದು, ಕರ್ನಾಟಕ ಗ್ಯಾಜೆಟಿಯರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದರು, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅವರು ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಅದಾದ ಮೇಲೆ ನಮಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಚರಿತ್ರೆ ವಿಭಾಗಕ್ಕೆ ಅವರು ಪ್ರಾಧ್ಯಾಪಕರಾಗಿ ಹೋಗಿ ಡೀನ್ ಆಗಿ, ಅದಾದಮೇಲೆ ನಿವೃತ್ತರಾಗಿ, ಆಮೇಲೆ UGC ಎಮಿರಿಟಸ್ ಆಗಿ, ಹೀಗೆ ನಾನಾ ಹುದ್ದೆಗಳಲ್ಲಿ ಡೀನ್ ಆಗಿ ಕೂಡ ಕೆಲಸ ಮಾಡಿದ್ರು. ಹೀಗೆ ಅನೇಕ ಒಂದು ಗೌರವಾನ್ವಿತ ಹುದ್ದೆಗಳಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂತಹ ಒಂದು ಸಂಗತಿ. ಚಿದಾನಂದ ಮೂರ್ತಿ ಪ್ರಶಸ್ತಿಯನ್ನು ಪಡಿತಾ ಇರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮಣ ತೆಲಗಾವಿಯವರ ವಿಷಯವನ್ನು ಕುರಿತು ನಾನು ಪ್ರಸ್ತಾಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಲಕ್ಷ್ಮಣ ತೆಲಗಾವಿಯವರ ಸಾಹಿತ್ಯದ ವೈವಿಧ್ಯತೆಯ ಬಗ್ಗೆ ಅಥವಾ ಅದರ ಆ ಒಂದು ಸಂಶೋಧನೆ ವೈಧಾನಿಕತೆಯ ವಿಶೇಷ ಅಂಶಗಳ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸುಮಾರು 40 ಕೃತಿಗಳನ್ನು ಅವರಿಂದ ಬಂದಿರತಕ್ಕಂಥದ್ದನ್ನು ಗುರುತಿಸ್ತೇವೆ. ಅದರಲ್ಲಿ ಸಂಪಾದನಾ ಕೃತಿಗಳಿದ್ದಾವೆ, ಅದಾದಮೇಲೆ ಸ್ವತಂತ್ರ ಕೃತಿಗಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. 300ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳು ಪ್ರಕಟ ಆಗಿದೆ, ಬಿಡಿ ಲೇಖನಗಳು ಕೂಡ ಅದರಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಆಗ್ತಾ ಹೋಗುತ್ತೆ. ಒಟ್ಟಾರೆ ಈ ಇಡೀ ಅವರ ಸಂಶೋಧನೆಯ ಪಯಣವನ್ನು ನಾವು ನೋಡಿದಾಗ 3 ರಿಂದ 4 ದಿನ ಸೆಮಿನಾರ್ ಮಾಡ್ಬೋದು, ರಾಷ್ಟ್ರೀಯ ವಿಚಾರ ಸಂಕಿರಣ ಮಾಡ್ಬೋದು, ಅಷ್ಟು ಕೆಲಸ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ವಾಸ ಧಾರವಾಡ, ಹುಸಿರು ಚಿತ್ರದುರ್ಗ, ಇಡೀ ಬೆಟ್ಟದ ಸುತ್ತಮುತ್ತಲೇ ಅವರ ಪಯಣ. ಒಂದು 8-10 ಜನ ಚಿತ್ರದುರ್ಗದಲ್ಲಿದ್ದಾರೆ. ಬೆಳಗ್ಗೆ ಗುಡ್ ಮಾರ್ನಿಂಗ್, ರಾತ್ರಿ ಗುಡ್ ನೈಟ್, ಎಲ್ಲ ದುರ್ಗದಲ್ಲೇ ಆಗೋದು. ದೇಹ ಮಾತ್ರ ಅಲ್ಲಿದೆ ಅಷ್ಟೇ, ಆತ್ಮ, ಮನಸ್ಸು, ಹೃದಯ ಎಲ್ಲ ಇದೆ. ಅಷ್ಟು ವಿಶೇಷವಾದಂತಹ ಒಂದು ವ್ಯಕ್ತಿತ್ವ ಏನಾದರೂ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಅದು ಚಿದಾನಂದ ಮೂರ್ತಿ ಇವರು ಲಕ್ಷ್ಮಣ ತೆಲಗಾವಿಯವರು ಮಾತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ತೆಲಗಾವಿಯವರ ಬಗ್ಗೆ 2006ರಿಂದ ನಾನು ಸಂಶೋಧನಾತ್ಮಕವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಸಬ್ಜೆಕ್ಟಲ್ಲಿ MA ಮಾಡಬೇಕಾದ್ರೆ ಹೋದಾಗ ನನ್ನ ಪ್ರೀತಿಯ ವಿದ್ಯಾಗುರುಗಳು ಡಾಕ್ಟರ್ ರಾಜಾರಾಮ್ ಹೆಗಡೆ, ಕರ್ನಾಟಕದ ಹೆಸರಾಂತ ಪುರಾತತ್ವ ತಜ್ಞರು, ಅವರ ಕೈ ಕೆಳಗೆ ಅಧ್ಯಯನ ಮಾಡುವಂತಹ ಸುಯೋಗ ನನಗೆ ಲಭಿಸ್ತು. ಚಿತ್ರದುರ್ಗದಿಂದ ಬಂದಿದ್ದೀನಿ ಅಂದ ತಕ್ಷಣವೇ ಓ ಮಹಾಂತೇಶ್ ತೆಲಗಾವಿಯವರು ಗೊತ್ತಾ ಅಂತ ಹೇಳಿದ್ರು. ತೆಲಗಾವಿಯವರ ಹೆಸರು ಕೇಳಿದ್ದೆ ಅಷ್ಟೇ, ಆದರೆ ಸಂಶೋಧನಾತ್ಮಕವಾಗಿ ಅವರ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಅವರೊಂದು ಪುಸ್ತಕ ನನ್ನ ಕೈ ಕೊಟ್ಟರು, ಫಸ್ಟ್ ಇದು ಓದು, ಸಂಶೋಧನೆಗೆ ಇಳಿ ಅಂತ ಹೇಳಿದ್ರು. ಇವರು ನಂಬರ್ ಕೂಡ ಕೊಟ್ಟರು. ನಾನು ಫೋನ್ ಮಾಡಿದೆ, ಸರ್ ಮಹಾಂತೇಶ್, ನನಗೆ ಚಿತ್ರದುರ್ಗದ ಬಗ್ಗೆ ಸಂಶೋಧನೆಯನ್ನು ಪ್ರಾರಂಭ ಮಾಡಿದ್ದೇನೆ, ಒಂದು ಪ್ರಾಜೆಕ್ಟ್ ಇದೆ, ನಾನು ಮಾಡಬೇಕಾಗಿದೆ ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಅಂತ. ನಾನು ದುರ್ಗಕ್ಕೆ ಬರ್ತಾ ಇದ್ದೀನಪ್ಪ, ನೀನು ಈ ಪುಸ್ತಕ ತೊಗೊಂಡ್ಬರ್ತಾ ಇದ್ದೀನಿ ಅಂತೇಳಿ ಅವರೇ ಬಂದು ಫೋನ್ ಮಾಡಿ ನನ್ನ ಭೇಟಿಯಾಗಿ ಅವ್ರ ಪುಸ್ತಕವನ್ನು ನನಗೆ ಕೊಟ್ಟು, ಏನು ಆಗಿದೆ, ಏನು ಆಗಬೇಕು ಎಲ್ಲ ಇದೆ, ಉಳಿದಿದ್ದು ನಿಂದು ಅಂತ ಹೇಳಿ. ಇಂತಹ ಒಬ್ಬ ಆತ್ಮ ತೃಪ್ತಿ ಕೊಡುವಂತಹ ಒಬ್ಬ ಸಂಶೋಧಕರು ಏನಾದರೂ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಪಾಲಿಗೆ ಅದು ತೆಲಗಾವಿಯವರು ಒಬ್ಬರೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಹಾಂತೇಶ್ ತೆಲಗಾವಿಯವರ ಜೊತೆಗಿರ್ತಾನೆ,
ಚಿತ್ರದುರ್ಗದವನು ಅನ್ನೋ ಕಾರಣಕ್ಕೆ ಉತ್ಪ್ರೇಕ್ಷೆಯಿಂದ ಆಬ್ಜೆಕ್ಟಿವ್ಸ್ನ ಭಾಳ ಮಾತಾಡ್ತಾನೆ ಅಂತ ಕೆಲವರು ಹೇಳ್ಬೋದು. ಬಟ್ ಅದ್ಯಾವುದೂ ಕೂಡ ಫ್ಯಾಕ್ಟ್ ಅಲ್ಲ. ವಸ್ತುನಿಷ್ಠವಾಗಿ ನೋಡುವಂತಹ ಮನುಷ್ಯ ನಾನು. ಇತಿಹಾಸ ಕ್ಷೇತ್ರದಲ್ಲಿ ನಾನು ಅನೇಕರನ್ನ ವಿರೋಧಿಗಳನ್ನಾಗಿ ಮಾಡಿಕೊಂಡಿದ್ದೇನೆ. ನನ್ನ ಕೆಲಸ ಕಾರ್ಯದ ಮೂಲಕ ನನ್ನ ಪ್ರೀತಿಸುವಂಥ ಸಮಾಜ ಕೂಡ ಈ ಒಂದು ಕರ್ನಾಟಕದಲ್ಲಿ ಇದೆ. ಹಾಗಾಗಿಬಿಟ್ಟು ನಾನು ಯಾರನ್ನೂ ಉತ್ಪ್ರೇಕ್ಷವಾಗಿ ನಾನು ಮಾತಾಡಲ್ಲ. ಅವರ ಕೆಲಸಗಳನ್ನು ಪ್ರೀತಿಯಿಂದ ಸ್ಮರಿಸುವಂತಹ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಅಷ್ಟೇ. ಇದನ್ನು ಮಾತ್ರ ನಾನು ನೇರವಾಗಿ ಹೇಳಬಲ್ಲೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿ 2006ರಲ್ಲಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರನ್ನು ನಾನು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಕೃತಿಯ ಮೂಲಕ ನಾನು ಕಂಡಿದ್ದು. ಅದೇ 2006ರಲ್ಲಿ ಲಕ್ಷ್ಮಣ್ ತೆಲಗಾವಿ ಅವರನ್ನು ಚಿತ್ರದುರ್ಗ ಸಂಶೋಧನೆಯ ಮೂಲಕ ಕಂಡಿದ್ದು. ಒಂದೇ ವರ್ಷ ಇಬ್ಬರು ಪರಿಚಿತರಾದರು. ಈ ವೇದಿಕೆಯಲ್ಲಿ 20 ವರ್ಷಗಳ ನಂತರದಲ್ಲಿ ಅವರ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಶಸ್ತಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾನು ಅವ್ರ ಬಗ್ಗೆ ಮಾತನಾಡುವಂತಹ ಭಾಗ್ಯ ಸಿಕ್ಕಿದೆ. ಇದು ನಾನು ಸುಯೋಗ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ. ಇದೊಂದು ಕಾಕತಾಳೀಯ ಇರ್ಬೋದು. ಎರಡನೇದಾಗಿ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನಾವು ಕಾರ್ಯಕ್ರಮ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಶ್ರೀನಿವಾಸ ಮೂರ್ತಿ ಸರ್ ಹತ್ರ ಮಾತಾಡಿದಾಗ ನಮಗೆ ಗೊತ್ತೇ ಇಲ್ಲ ಯೋಗ ದಿನಾಚರಣೆ ಇದೆ ಅಂತ ಹೇಳ್ಬಿಟ್ಟು ನಾವು ಕಾರ್ಯಕ್ರಮ ಹಚ್ಕೊಂಡ್ಬಿಟ್ವಿ. ಆಮೇಲೆ ಇನ್ವಿಟೇಷನ್ ಕಾರ್ಡೆಲ್ಲ ಆದಮೇಲೆ ಯೋಗ ದಿನಾಚರಣೆ ಇದೆ ಅಂತ ಗೊತ್ತಾಯಿತು. ಬಟ್ ಅದು ಒಂದು ಸುಯೋಗ ಅಂತಲೇ ಹೇಳಬಹುದು. ಯೋಗ ದಿನಾಚರಣೆ ಅವ್ರಿಗಾಗಿ ಕೂಡಿ ಬಂದಿದೆಯೋ, ಆ ದಿನದಲ್ಲಿ ಅವರು ಆ ಪ್ರಶಸ್ತಿಯನ್ನು ಪಡೀತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಇಡೀ ಚಿತ್ರದುರ್ಗ ಸಂಶೋಧನೆಗೆ ಸಂಬಂಧಪಟ್ಟಂತಹ 2ನೇ ತಲೆಮಾರಿನ ಬಹುದೊಡ್ಡ ಸಂಶೋಧನಾ ಯೋಗಿ ಅಂದರೆ ಅದು ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಅವರು. ಚಿತ್ರದುರ್ಗ ಸಂಶೋಧನಾ ಕ್ಷೇತ್ರಕ್ಕೆ ಒಂದು ಅಡಿಗಲನ್ನು ಹಾಕಿ ಒಂದು ಬೇಸ್ಮೆಂಟನ್ನು ಕಟ್ಟಿದಂಥವರು ಹುಲ್ಲೂರು ಶ್ರೀನಿವಾಸ ಜೋಯಿಸು. ಅಂತಹ ಒಂದು ಅಡಿಗಲ್ಲಿನ ಮೇಲೆ, ಅಂತಹ ಒಂದು ಫೌಂಡೇಶನ್ ಮೇಲೆ ಒಂದು ಸುಂದರವಾದ ಮನೆಯನ್ನು ಕಟ್ಟಿ ಹೀಗೆ ದುರ್ಗ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಂಥವರು ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಅವರು ಮಾತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಚಿತ್ರದುರ್ಗದ ಇತಿಹಾಸ ಕ್ಷೇತ್ರಕ್ಕೆ ಒಂದು ನ್ಯಾಯ ಏನಾದರೂ ಸಿಕ್ಕಿದೆ ನ್ಯಾಯೋಚಿತವಾಗಿ ಅಂತ ಹೇಳಿದ್ರೆ ಅದು ಜೋಯಿಸರ ನಂತರದಲ್ಲಿ ಲಕ್ಷ್ಮಣ್ ತೆಲಗಾವಿ ಅವರಿಂದ ಮಾತ್ರ ಅಂತ ಹೇಳೋದಕ್ಕೆ ಸಾಧ್ಯತೆಯಾಗುತ್ತೆ. ನೋಡಿ, ಲಕ್ಷ್ಮಣ್ ತೆಲಗಾವಿ ಅವರ ಸಂಶೋಧನೆಯ ವಿಷಯಗಳ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾದ ಅಂಶ ಅಂತ ಹೇಳಿದ್ರೆ, ಇವರು ಹಳೆ ಪರಂಪರೆಯ ಕೊನೆಯ ಕೊಂಡಿ ಅಂತ ನೋಡಬಹುದು. ಹಳೆ ಪರಂಪರೆ ಅಂದರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ, ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ, ಡಾಕ್ಟರ್ ಹಂಪ ನಾಗರಾಜಯ್ಯ, ಡಾಕ್ಟರ್ ಎಸ್ ಶೆಟ್ಟರ್, ಇವರೆಲ್ಲ ಒಂದು ಪೀಳಿಗೆಯವರು, ಬಹುದೊಡ್ಡ ವಿದ್ವಾಂಸರು. ಇವರ ನೀತಿ ಸಂಶೋಧನಾ ವಿಧಾನಗಳು ಸ್ವಲ್ಪ ಏರುಪೇರಿದ್ರು ಕೂಡ ಎಲ್ಲ ಒಂದೇ ರೀತಿಯಲ್ಲಿ ನಾವು ನೋಡ್ತಕ್ಕಂಥದ್ದು. ಕನ್ನಡ ಭಾಷೆ, ಸಾಹಿತ್ಯ, ಶಾಸನ, ಛಂದಸ್ಸು, ವ್ಯಾಕರಣ, ಸಂಸ್ಕೃತಿ, ಇತಿಹಾಸವನ್ನು ಇವರೆಲ್ಲ ಮುಟ್ತಾರೆ. ಸೊ ಹಾಗಾಗ್ಬಿಟ್ಟು ಆ ಒಂದು ಪೀಳಿಗೆ ಏನಿದೆಯಲ್ಲ, ಅತ್ಯಂತ ಉಗ್ರವಾದ ನಿಷ್ಠೆಯಾದಂಥ ಶ್ರದ್ಧಾತ್ಮಕವಾದಂತಹ ಒಂದು ಪರಂಪರೆ. ಈ ಪರಂಪರೆ ಯಾವ ಮುಲಾಜು ಇಲ್ಲ, ಯಾರನ್ನೂ ಹತ್ರಕ್ಕೆ ಬಿಟ್ಕೊಳ್ಳಲ್ಲ, ಸತ್ಯವನ್ನು ಹೇಳುವುದಷ್ಟೇ ಅವರು ಧ್ಯೇಯವಾಕ್ಯ. ಅಂಥ ದೊಡ್ಡ ದೊಡ್ಡ ವಿದ್ವಾಂಸರ ಕೈಯಲ್ಲಿ ಅವರು ಅಧ್ಯಯನ ಮಾಡಿ ಬಂದಿರ್ತಕ್ಕಂಥವರು. ಹಾಗಾಗ್ಬಿಟ್ಟು ಅವರ ಎಲ್ಲ ಪ್ರಬಂಧಗಳಾಗಿರ್ಬೋದು, ಕೃತಿಗಳಾಗಿರ್ಬೋದು ಅದೇ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಂತಹ ಪರಂಪರೆಯ ಕೊನೆಯ ಕೊಂಡಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಅವರು ಅಂತ ನಾವು ನೋಡಬಹುದು. ಚಿದಾನಂದ ಮೂರ್ತಿ, ವೆಂಕಟಾಚಲ ಶಾಸ್ತ್ರಿ, ಹಂಪ ನಾಗರಾಜಯ್ಯ ಇವರೆಲ್ಲರ ಲಕ್ಷಣಗಳು ತೆಲಗಾವಿ ಅವರಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನು ಚಿದಾನಂದ ಮೂರ್ತಿ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿ ನಾವು ನೋಡೋದಕ್ಕೆ ಸಾಧ್ಯತೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಚಿದಾನಂದ ಮೂರ್ತಿಯವರ ಸಂಶೋಧನೆಯ ವೈಧಾನಿಕತೆ ಇರ್ಬೋದು, ತೆಲಗಾವಿಯವರ ಸಂಶೋಧನೆಯ ವೈಧಾನಿಕತೆ ಇರ್ಬೋದು, ಆ ಎರಡೂ ಕೂಡ ಭಾಗಶಃ 70ರಿಂದ 80% ಅದು ಹೊಂದಾಣಿಕೆ ಆಗ್ತಕ್ಕಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಆಗ್ತಾ ಬರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಚಿದಾನಂದ ಮೂರ್ತಿಯವರ ಸಂಶೋಧನೆಯ ಲಕ್ಷಣಗಳನ್ನು ನಾವು ನೋಡಿದಾಗ ಇವು ತೆಲಗಾವಿಯವರ ಸಂಶೋಧನೆಗಳಲ್ಲೂ ಕೂಡ ಅದನ್ನು ಗುರುತಿಸೋದಕ್ಕೆ ಸಾಧ್ಯತೆ ಆಗ್ತಾ ಬರುತ್ತೆ. ಬಹಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಅಂದರೆ ಸಂಶೋಧನೆಯ ಶಿಸ್ತು, ಪ್ರಾಮಾಣಿಕತೆ, ಶ್ರದ್ಧೆ. ಚಿದಾನಂದ ಮೂರ್ತಿಯವರು ಕೂಡ ಅಷ್ಟೇ ಬಹುದೊಡ್ಡ ಶಿಸ್ತಿನ ಸಿಪಾಯಿ, ಪ್ರಾಮಾಣಿಕತೆಯ ಸಹಕಾರ ಮೂರ್ತಿ, ಶ್ರದ್ಧೆ ಹಿಡಿದುಕೊಂಡಂಥ ಕೆಲಸವನ್ನು ಅಚಲವಾಗಿ ಮಾಡುವಂಥ ಬಹುದೊಡ್ಡ ವಿದ್ವಾಂಸರಾಗಿ ನಾವು ನೋಡ್ತೇವೆ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅದ್ಭುತ. ಯಾವ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಕನ್ನಡದವರಾಗಿರ್ಬೋದು, ಹಿಸ್ಟ್ರಿಯವರಾಗಿರ್ಬೋದು, ಅದನ್ನು ಕೆಲಸ ಮಾಡೋದಕ್ಕೆ ಪ್ರಾರಂಭದಲ್ಲಿ ಬರ್ತಕ್ಕಂಥವ್ರು ಆ ಪುಸ್ತಕವನ್ನು ಅಧ್ಯಯನ ಮಾಡಲೇಬೇಕು. ಅಷ್ಟು ಚೆನ್ನಾಗಿದೆ. ಇನ್ನು ಸಂಶೋಧಕರನ್ನಾಗಿ ರೂಪಿಸೋದಕ್ಕೆ
ಸಂಶೋಧನೆ ಮಾಡುವ ದಾರಿಯನ್ನು ತೋರಿಸೋದಕ್ಕೆ ನಮ್ಮ ಕನ್ನಡ ಶಾಸ್ತ್ರಗಳ ಸಾಂಸ್ಕೃತಿಕ ಅಧ್ಯಯನ ಕೃತಿ ಅತ್ಯಂತ ವಿಶಿಷ್ಟವಾದಂಥ ಕೃತಿಯನ್ನು ಈ ಕನ್ನಡ ಸಂಸ್ಕೃತಿಗೆ ಪರಿಚಯ ಮಾಡಿದಂಥವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು. ಅಂತಹ ವಿಶಿಷ್ಟವಾದ ಕೃತಿಗಳನ್ನು ಚಿತ್ರದುರ್ಗದ ಬಗ್ಗೆ ಬರೆದು ಒಂದು ಮಾರ್ಗವನ್ನು ಸೂಚಿಸಿದವರು ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿಯವರು. ಚಿತ್ರದುರ್ಗ ಜಿಲ್ಲಾ ಇತಿಹಾಸ ಅಧ್ಯಯನದ ವ್ಯಾಪಕತೆ ಮತ್ತು ಸಾಧ್ಯತೆ ಅನ್ನುವ 1 ಶತಮಾನ ಅನ್ನುವಂಥ ಕೃತಿ ಇಡೀ ನಮ್ಮ ಜಿಲ್ಲೆಯ ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ, ಪರಂಪರೆ, ಜಾನಪದ, ಜೀವನ ಪದ್ಧತಿ ಇವೆಲ್ಲವನ್ನೂ ಕೂಡ ಏನೇನು ಅಧ್ಯಯನ ಆಗಿದೆ 1 ಶತಮಾನ ಅವೆಲ್ಲವನ್ನೂ ಕೂಡ ಆದ್ಯಂತವಾಗಿ ಸಮಗ್ರವಾಗಿ ಅದನ್ನು ಸಂಗ್ರಹಿಸಿ ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಯಾರ ಕೈಲೂ ಕೂಡ ಸಾಧ್ಯತೆ ಇಲ್ಲ. ಅಂತಹ ಕೃತಿ ನೋಡೋದಕ್ಕೆ ತುಂಬ ಚಿಕ್ಕದಾಗಿದೆ ಈ ಪುಸ್ತಕ. ಇದರಲ್ಲಿ ಇರ್ತಕ್ಕಂಥದ್ದು ಅಂದರೆ ಇಡೀ ಚಿತ್ರದುರ್ಗ ಜಿಲ್ಲೆಯ ವಿಶ್ವಕೋಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರೇ ಚಿತ್ರದುರ್ಗ ಜಿಲ್ಲೆಯ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತಂದರೆ ಅವರು ಈ ಪುಸ್ತಕನ ನೋಡಲೇಬೇಕು. ಅಂತಹ ಕೃತಿಯನ್ನು ಕೊಟ್ಟಂತಹ ಒಬ್ಬ ಧೀಮಂತ ಸಂಶೋಧಕರು ಅಂತಂದರೆ ಅದು ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿಯವರು. ಇದನ್ನು ಓದಿದರೆ ಸಾಕು, ನಾವು ಕೆಲಸ ಮಾಡ್ಬೋದು, ಏನಾಗಿಲ್ಲ, ಏನು ಮಾಡ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಷ್ಟು ಅಚ್ಚುಕಟ್ಟಾಗಿ ಈ ಕೃತಿಯನ್ನು ರೂಪಿಸಿದ್ದಾರೆ. ಎಷ್ಟು ಶಿಸ್ತಿದೆ, ಎಷ್ಟು ಪ್ರಾಮಾಣಿಕತೆ ಇದೆ, ಎಷ್ಟು ಶ್ರದ್ಧೆ ಇದೆ ಅಂತ ಹೇಳಿದ್ರೆ ನಮ್ಮ ಚಿತ್ರದುರ್ಗದ ಗೋಡೆಗಳ ಮೇಲೆ, ಬೆಟ್ಟ ಗುಡ್ಡಗಳ ಮೇಲೆ, ಬಂಡೆಗಳ ಮೇಲೆ ಎಲ್ಲೆಲ್ಲೆಲ್ಲಿ ಪೇಂಟಿಂಗ್ಸ್ಗಳಿದೆ, ಡ್ರಾಯಿಂಗ್ಸ್ಗಳಿದೆ, ಹಿಸ್ಟ್ರಿ ಬಗ್ಗೆ ಡ್ರಾಯಿಂಗ್ಸ್ಗಳಿದೆ. ಅವ್ರು ಬರೆದಿರೋರು ಯಾರು, ಅದು ಏನಿದೆ, ಅದು ಏನು ಹೇಳುತ್ತೆ ಅದನ್ನೂ ಕೂಡ ಇದ್ರಲ್ಲಿ ದಾಖಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೆಷ್ಟು ಇವರಿಗೆ ಸಹನೆ ಇರ್ಬೋದು, ಶ್ರದ್ಧೆ ಇರ್ಬೋದು. ನಾವು ಕಲಿಬೇಕಾಗಿರ್ತಕ್ಕಂಥದ್ದು ತುಂಬಾ ಇದೆ. ಇಂದಿನ ಸಂಶೋಧನೆ ಕ್ಷೇತ್ರದ ಅತ್ಯಂತ ದುರವಸ್ಥೆಗೆ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೆಟ್ಟ ಸಂಶೋಧನಾ ಕ್ಷೇತ್ರ ಇವತ್ತು ಅಂತ ಹೇಳ್ಬೋದು. ವಿಶ್ವವಿದ್ಯಾಲಯಗಳು, ಡಿಗ್ರಿ ಕಾಲೇಜುಗಳು, ಉಪನ್ಯಾಸಕರು, ಪ್ರೊಫೆಸರ್ಗಳು ಕಳಪೆ ಸಂಶೋಧನೆಗಳನ್ನು ಮಾಡಿ ಇಡೀ ಸಂಸ್ಕೃತಿಯನ್ನು, ವ್ಯವಸ್ಥೆಯನ್ನು ಹೊಲಸು ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿಗಳಲ್ಲಿರ್ತಕ್ಕಂಥ ಮಾರ್ಗದರ್ಶಕರು ಕೂಡ ಅಷ್ಟೇ, ವಿಶ್ವವಿದ್ಯಾಲಯಗಳ ಕುಲಪತಿಗಳು ಕೂಡ ಅಷ್ಟೇ, ಡಿಗ್ರಿ ಕಾಲೇಜುಗಳಲ್ಲಿರ್ತಕ್ಕಂತಹ ಪ್ರೊಫೆಸರ್ಗಳು ಕೂಡ ಅಷ್ಟೇ. ಕಳಪೆ ಕಿತ್ತು ಕಟ್ ಅಂಡ್ ಪೇಸ್ಟ್ ವಾರದಲ್ಲಿ ಒಂದು ಪುಸ್ತಕ ಮಾಡ್ತಾರೆ ಅಂತಂದ್ರೆ ನಾಚಿಕೆ ಆಗಬೇಕಾಗುತ್ತೆ. ಇವತ್ತಿನ ಸಂಶೋಧನೆ ಕ್ಷೇತ್ರಕ್ಕೆ ವಾರಕ್ಕೊಂದು ಪುಸ್ತಕ ಮಾಡ್ತಾರೆ. ಎಲ್ಲಿಗೆ ಬಂದು ನಿಂತಿದೆ ಸಂಶೋಧನೆ ಅಂತ ಹೇಳ್ತಾರೆ. ಇದನ್ನು ಖಂಡಿಸೋರು ಯಾರು, ಇದನ್ನು ದಂಡಿಸೋರು ಯಾರು, ಇದನ್ನು ವಿರೋಧಿಸೋರು ಯಾರು? ಅವರೆಲ್ಲರೂ ಕೂಡ ತೆಲಗಾವಿ ಅಂತ ಅವ್ರನ್ನ ನೋಡಬೇಕು. ಒಂದೊಂದು ಪುಸ್ತಕ, ಒಂದೊಂದು ಲೇಖನ ಎಷ್ಟು ಮಟ್ಟಿಗೆ ಬರೀತಾರೆ, ಅಚ್ಚುಕಟ್ಟಾಗಿ ಬರೀತಾರೆ ಅಂತ ಹೇಳಿದ್ರೆ ಅಬ್ಬಬ್ಬಬ್ಬ ಅದು ಹೇಳೋದಕ್ಕೆ ಪದಗಳೇ ಸಾಲದು. ಅಂತಹ ಒಬ್ಬ ಧೀಮಂತ ಸಂಶೋಧಕರ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಆತ್ಮೀಯರು, ಲಕ್ಷ್ಮಣ್ ತೆಲಗಾವಿಯವರ ಸಂಶೋಧನೆಯ ವೈಧಾನಿಕತೆಯಲ್ಲಿ ನೋಡಬೇಕಾಗಿರ್ತಕ್ಕಂಥ ಮತ್ತೊಂದು ಬಹುಮುಖ್ಯವಾದಂಥ ಅಂಶ ಏನಪ್ಪ ಅಂತಂದರೆ ಇವರೊಬ್ಬ ನ್ಯಾಷನಲ್ ಹಿಸ್ಟೋರಿಯನ್, ದೇಶೀಯ ಇತಿಹಾಸಕಾರ. ಇತಿಹಾಸ ಸಂಶೋಧನೆಯಲ್ಲಿ ಸಾಹಿತ್ಯದ ವಲಯದಲ್ಲಿ ಬಲಪಂಥ, ಎಡಪಂಥ ಹೀಗೆ ನಾನಾ ಪಂಥಗಳನ್ನು ಮಿಕ್ಸ್ ಆಗಿ ನಾವು ನೋಡ್ತಾ ಚರಿತ್ರೆಯನ್ನು ಪಂಥಗಳ ಒಳಗೆ ಸಿಕ್ಕಿಸಿ, ಸಿದ್ಧಾಂತಗಳ ಒಳಗೆ ಸಿಕ್ಕಿಸಿ ಇತಿಹಾಸವನ್ನು ವಿಲವಿಲನೆ ಒದ್ದಾಡುವಂಥ ಮಾಡುವಂಥ ಸಂಶೋಧಕರನ್ನು, ವಿದ್ವಾಂಸರನ್ನು, ಸಾಹಿತಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅನಿಷ್ಟ ಪರಂಪರೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಇತಿಹಾಸಕ್ಕೆ ಯಾವ ಸಿದ್ಧಾಂತವೂ ಇಲ್ಲ. ಹಿಸ್ಟ್ರಿ ಓನ್ಲಿ ಫ್ಯಾಕ್ಟ್. ಅದು ಏನಿದೆ, ಅವನು ಒಳ್ಳೆಯವನು, ಕೆಟ್ಟವನು, ಅವನು ಯಾವ ಜಾತಿಯವನು, ಆ ಜಾತಿಯವನು, ಅದನ್ನಷ್ಟೇ ಹೇಳುವಂಥದ್ದೇ ಹಿಸ್ಟ್ರಿ, ಇತಿಹಾಸ ಸಂಶೋಧನೆ. ಇದನ್ನು ಮಾಡ್ರಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಸಿದ್ಧಾಂತದ ಒಳಗೆ ಚರಿತ್ರೆಯನ್ನು ನೂಕುವ, ತುರುಕುವ ಪರಂಪರೆಯೇ ಇವತ್ತಿನ 20 ವರ್ಷಗಳಿಂದ ಬೀದಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅದನ್ನೆಲ್ಲ ನೋಡಿದಾಗ ಇವರ ಚರಿತ್ರೆಯ ವಿಚಾರಗಳನ್ನು ಅಧ್ಯಯನ ಮಾಡಬೇಕು, ನಮಗೆ ಗೊತ್ತಾಗುತ್ತೆ. ಇವರ ಇಡೀ ಸಂಶೋಧನೆಗಳನ್ನು ಅಧ್ಯಯನ ಮಾಡಿದಾಗ ಎಲ್ಲೂ ಸಿಕ್ಕಾಕಣಲ್ಲ ತೆಲಗಾವಿಯವರು. ಇವರು ಯಾವ ಪಂಥದಾಗಿದ್ದಾರೆ ಸರ್, ನೀವು ಯಾವ ಪಂಥದಾಗಿದ್ದೀರಿ ಅಂತ ನಾನೇ ನೀರುವ ಕೇಳಿದ್ದೀನಿ ತೆಲಗಾವಿಯವರಿಗೆ. ಓದ್ರಿ ಮಹಾಂತೇಶ ಅಂದರೆ ನೀನು ಸರಿಯಾಗಿ ಓದಿಲ್ಲ, ಅಧ್ಯಯನ ಮಾಡಿಲ್ಲ ಅಂತಾರೆ ಅವರು. ಅಂದರೆ ತೆಲಗಾವಿಯವರ ಒಂದು ಪಂಥ ಏನಿದೆಯಲ್ಲ ಅದು ಈ ಮಣ್ಣಿಗೆ ದುಡಿದಂತಹ, ಅವನು ಯಾವ ಜಾತಿಯವನೇ ಇರ್ಬೋದು, ಯಾವ ಪರಂಪರೆಯವನು ಇರಬೇಕು, ಅವನಿಗೆ ನ್ಯಾಯ ಕೊಡುವಂಥದ್ದು ಅಷ್ಟೇ. ಆ ಕೆಲಸನ ಅವರು ಬಹಳ ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ದೇಶೀಯ ಇತಿಹಾಸಕಾರರ ಲಕ್ಷಣ. ಈ ಪರಂಪರೆಯನ್ನು, ಈ ಮಣ್ಣನ್ನು ಪ್ರೀತಿಸುವ ಒಬ್ಬ ಸಂಶೋಧಕ, ಇತಿಹಾಸಕಾರ ಅದರಲ್ಲಿರ್ತಕ್ಕಂತಹ ವಿಷಯಗಳನ್ನು, ಫ್ಯಾಕ್ಟನ್ನು ಹೊರಗೆ ತೆಗೆದುಕೊಂಡು ಬಂದುಬಿಟ್ಟು ಸಮಾಜಕ್ಕೆ ಕೊಡುವಂಥದ್ದು ಸಂಶೋಧಕನ ಜವಾಬ್ದಾರಿ. ಆಲೋಚನೆ ಇರಬೇಕು, ಇಂಟರ್ಪ್ರಿಟೇಷನ್ಸ್ ಇರಬೇಕು, ಹೈಪೋಥಿಸಿಸ್ ಇರಬೇಕು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಅದು ಆ ಫ್ಯಾಕ್ಟ್ ಗತಕಾಲದಲ್ಲಿ ಏನಿದೆ ಅದನ್ನು ಆಲೋಚನೆ ನಾವು ಮಾಡಬೇಕೇ ವಿನಃ ಇವತ್ತಿನಿರ್ತಕ್ಕಂಥ ನಿನ್ನ ಪರಂಪರೆಗೆ ಅದನ್ನು ಅಂಟಿಸಬಾರ್ದು. ಇದು ತೆಲಗಾವಿಯವರ ಪರಂಪರೆ. ಅದು ಏನಿದೆ ಅದನ್ನಷ್ಟೇ ಹೇಳಬೇಕು ಮಹಾಂತೇಶ್. ಈ ರೀತಿಯಾಗಿ ನಾವು ನೋಡ್ತಕ್ಕಂತಹ ಪರಂಪರೆಯಲ್ಲಿ ಚಿದಾನಂದ ಮೂರ್ತಿಯವರನ್ನು ಕೂಡ ನಾವು ಗುರುತಿಸಬೇಕು. ಕನ್ನಡ ನಾಡು
ಈ ಮಣ್ಣು, ಈ ದೇಶ, ಈ ಪರಂಪರೆ, ಇಲ್ಲಿರ್ತಕ್ಕಂಥ ಸಂಸ್ಕೃತಿಯ ಅಂಶಗಳು, ಅವುಗಳನ್ನು ಪ್ರೀತಿಸಿ ಅಭಿಮಾನದಿಂದ ಬರೆದಂಥವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು. ಅವರನ್ನು ಯಾವುದ್ಯಾವುದೋ ಪಂಥಕ್ಕೆ ಅಂಟಿಸೋದನ್ನು ನಾನು ಗಮನಿಸ್ತೇನೆ. ಅವರು ಈ ಪಂಥ ಆ ಪಂಥ ಖಂಡಿತ ಇಲ್ಲ. ಎಂ ಕಲಬುರ್ಗಿ ಅವರನ್ನು ಎಡಪಂಥಕ್ಕೆ ಸೇರಿಸೋದು, ಚಿದಾನಂದ ಮೂರ್ತಿ ಅವರನ್ನು ಬಲಪಂಥಕ್ಕೆ ಸೇರಿಸೋದು, ಇದೆಲ್ಲ ನೋಡ್ತೇವೆ. ಚಿದಾನಂದ ಮೂರ್ತಿಯವರ ಬರವಣಿಗೆಗಳಲ್ಲೂ ಎಡಚಿಂತನೆಗಳಿವೆ, ಕಲಬುರ್ಗಿ ಅವರ ಬರಹಗಳಲ್ಲಿ ಬಲಚಿಂತನೆಗಳಿವೆ. ಯಾವ ಪಂಥದ ಒಳಗೆ ಸಿಕ್ಕಿಸ್ಕೊಂಡು ಕೆಲಸ ಮಾಡಿಲ್ಲ. ಯಾಕೆ ಆ ಥರ ಮಾತಾಡ್ತಾರೆ ಅಂದರೆ ಅವ್ರ ಲೇಖನಗಳನ್ನು, ಕೃತಿಗಳನ್ನು ಓದಲ್ಲ. ಇದು ದೊಡ್ಡ ದೌರ್ಭಾಗ್ಯ. ಎಲ್ಲೋ ಬಂದಿರತಕ್ಕಂಥ ಸೆಕೆಂಡರಿ ಸೋರ್ಸ್ಗಳನ್ನ ಇಟ್ಕೊಂಡ್ಬಿಟ್ಟು ಒಬ್ಬ ವ್ಯಕ್ತಿಯ ಸಂಶೋಧನೆಗಳ ಬಗ್ಗೆ ಏಕಾಏಕಿ ಮಾತನಾಡುವಂಥದ್ದು ಇದೆಯಲ್ಲ, ಅದೊಂದು ದೊಡ್ಡ ದೌರ್ಭಾಗ್ಯ ನಮ್ಮ ಸಾಹಿತಿಗಳಲ್ಲಿ, ಇತ್ತೀಚಿನ ಸಂಶೋಧಕರುಗಳಲ್ಲಿ ವ್ಯಾಪಕವಾಗಿ ನಾವು ನೋಡ್ತೇವೆ. ಹಾಗಾಗಿ ಚಿದಾನಂದ ಮೂರ್ತಿಯವರು ಯಾವ ಪಂಥಕ್ಕೂ ಸೇರಿದವರಲ್ಲ. ಅದು ಈ ಮಣ್ಣಿನ, ಈ ನೆಲದ ಸಂಸ್ಕೃತಿಯ, ಇಲ್ಲಿನ ಅಸ್ಮಿತೆಯನ್ನು ನೈಜವಾಗಿ ತೋರಿಸಿಕೊಡುವಂತಹ ಒಬ್ಬ ಧೀಮಂತ ಸಂಶೋಧಕರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು. ಅದೇ ಪರಂಪರೆಯನ್ನು ನಾವು ತೆಲಗಾವಿಯಲ್ಲೂ ಗುರುತಿಸ್ತೇವೆ. ಚಿತ್ರದುರ್ಗ ಅಂತಂದರೆ ಉಸಿರು, ಈ ಮಣ್ಣು ಅಂದರೆ ಉಸಿರು. ಇಲ್ಲಿರ್ತಕ್ಕಂಥ ಕಲ್ಲಿನ ಬಗ್ಗೆನೂ ಕೂಡ ಅವರು ಬರೆದಿದ್ದಾರೆ. ನಾವು ಇಷ್ಟು ವರ್ಷ, 20 ವರ್ಷ ಅಂತ ಮೇಡಮ್ ಹೇಳಿದ್ರು, 20 ವರ್ಷ ನಾನು ದುರ್ಗ ಸುತ್ತರಿತೀನಿ, ನನಗೆ ಇನ್ನೂ ಎಷ್ಟೋ ವಿಷಯಗಳು ಗೊತ್ತಿಲ್ಲ, ಬಟ್ ಅವ್ರಿಗೆ ಗೊತ್ತಿದೆ. ಯಾಕೆ ಅಂದರೆ ಲಕ್ಷ್ಮಣ್ ತೆಲಗಾವಿಯವರ ಸಂಶೋಧನೆಗೆ ಸಂದಂತಹ ಕಾಲ 54 ವರ್ಷ. 72ರಿಂದ ಅವರು ಚಿತ್ರದುರ್ಗದಲ್ಲಿ ಇಲ್ಲ, ಹೊರಗಡೆನೇ ಇದ್ದಾರೆ. ಆದರೆ ಅವರ ಆತ್ಮ ಮನಸ್ಸು ಮಾತ್ರ ದುರ್ಗದಲ್ಲಿದೆ. 54 ವರ್ಷಗಳಿಂದ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಈ ಕ್ಷೇತ್ರಕ್ಕೆ ದುಡಿದಿದ್ದಾರೆ, ಅದಂತೂ ಹೇಳೋದಕ್ಕೆ ಪದಗಳಲ್ಲಿ ಸಾಲದು. ಅಷ್ಟೊಂದು ವಿಶ್ರಾಂತ ರಹಿತವಾಗಿ ಅವರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಯಾವ ವ್ಯಕ್ತಿ ಮಣ್ಣಿನ ಬಗ್ಗೆ ಅಭಿಮಾನದಿಂದ, ಪ್ರೀತಿಯಿಂದ ಮಾಡ್ತಾನೋ ಅವನು ನಿಜವಾದ ಚರಿತ್ರೆಯನ್ನು, ನಿಜವಾದ ಇತಿಹಾಸವನ್ನು ಹೊರಗೆ ಹಾಕೋದಕ್ಕೆ ಸಾಧ್ಯತೆ ಆಗುತ್ತೆ. ತೆಲಗಾವಿಯವರ ಒಂದು ಲೇಖನವನ್ನು ನಾವು ಓದಿದಾಗ ಒಂದು ತಪ್ಪನ್ನು ಹುಡುಕೋದಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ. ತಪ್ಪೇ ಸಿಗಲ್ಲ ಅವ್ರ ಸಂಶೋಧನೆಗಳಲ್ಲಿ. ಏನು ಅಬ್ಬಬ್ಬಾತಿ ಸಿಕ್ಕಿದೆ ಅಂತಂದರೆ ಡಿ ಟಿ ಪಿ ಮಿಸ್ಟೇಕು ಆಗಲ್ಲ. ಪುಲಿಸ್ ಸ್ಟಾಪು, ಕಾಮ ಎಲ್ಲ ಕರೆಕ್ಟಾಗಿ ನೋಡ್ತಾರೆ. 4-5 ಸತಿ ಅವ್ರು ಪುಸ್ತಕ ನೋಡೋದು. ಒಂದು ಪುಸ್ತಕ ತರಬೇಕು ಅಂತಂದ್ರೆ ಸಾಕಾಗಿ ಹೋಗ್ತದೆ, ಅಷ್ಟು ಕೆಲಸ ಅವ್ರು ಮಾಡ್ತಾರೆ. ಹಾಗಾಗಿಬಿಟ್ಟು ಅವರ ಒಂದೊಂದು ಲೇಖನಗಳು ನನ್ನ ಪ್ರಕಾರ ಒಂದೊಂದು PhD ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಅದ್ಭುತವಾದಂಥ ಬರವಣಿಗೆಗಳನ್ನು ತೆಲಗಾವಿಯವರು ಮಾಡಿರ್ತಕ್ಕಂಥದ್ದು. ಅದು ದೇಶೀಯ ಇತಿಹಾಸಕಾರನ ಮನೋಭಾವ. ವಸ್ತುನಿಷ್ಠ ಸಂಶೋಧನೆಯಲ್ಲಿ ವಸ್ತುನಿಷ್ಠತೆ ಬಹಳ ಮುಖ್ಯ. ವ್ಯಕ್ತಿನಿಷ್ಠೆ ಒಳ್ಳೆಯದಲ್ಲ. ಒಂದು ವಿಷಯವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಆ ವಿಷಯಕ್ಕೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಸಂಶೋಧಕನ ಮನೋಭಾವ. ಅದನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ. ಚಿದಾನಂದ ಮೂರ್ತಿಯವರು ಮಾಡಿದ್ದು ಅದನ್ನೇ. ಅವ್ರ ಭಾಷೆ ಬಗ್ಗೆ ಅಧ್ಯಯನ ಮಾಡಲಿ, ಶಾಸನಗಳ ಬಗ್ಗೆ ಅಧ್ಯಯನ ಮಾಡಲಿ, ಹಿಸ್ಟ್ರಿ ಬಗ್ಗೆ ಅಧ್ಯಯನ ಮಾಡಲಿ, ಚಿದಾನಂದ ಮೂರ್ತಿಯವರು ಅವರ ಬರವಣಿಗೆಗಳನ್ನು ನಾವು ನೋಡಿದಾಗ ಅದಕ್ಕೆ ಅವ್ರು ನ್ಯಾಯ ಕೊಟ್ಟಿದ್ದಾರೆ. ಅದು ವಸ್ತುನಿಷ್ಠತೆ ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ತೇವೆ. ತೆಲಗಾವಿಯವರ ಲೇಖನಗಳ ಬಗ್ಗೆ ನಾವು ನೋಡಿದಾಗ ಅದರಲ್ಲಿ ವಸ್ತುನಿಷ್ಠತೆಯನ್ನು ನಾವು ವ್ಯಾಪಕವಾಗಿ ನೋಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಅವ್ರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹ ವಸ್ತುವಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಅವರು ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೇವೆ. ತೆಲಗಾವಿಯವರ ಸಂಶೋಧನೆಯ ಮತ್ತೊಂದು ಅಂಶ ಪೂರ್ವಾಗ್ರಹಿಕೆ. ಪೂರ್ವಗ್ರಹಿಕೆ ಸಂಶೋಧಕನಾಗಿರ್ತಕ್ಕಂಥವನಿಗೆ ಪೂರ್ವಗ್ರಹಿಕೆ ಇರಬಾರ್ದು. ಬಹಳ ಮುಖ್ಯವಾಗಿ ಪೂರ್ವಗ್ರಹಿಕೆ ಅಂತಂದರೆ ಏನಪ್ಪ ಅಂದರೆ ಇದನ್ನು ಹೇಳೋ ಬೇಡೋ, ಇದ್ರ ಪರವಾಗಿ ಬರೆಯೋದು, ಇದ್ರ ವಿರುದ್ಧವಾಗಿ ಬರೆಯೋದು, ಇದು ಯಾವುದೂ ಕೂಡ ಸಂಶೋಧನೆಯಲ್ಲಿ ಬರಬಾರ್ದು. ಹಾಗೆ ಬಂದರೆ ಇಡೀ ಮುಂದಿನ ವ್ಯವಸ್ಥೆ ಏನಾಗುತ್ತಲ್ಲ ಅದು ಪೂರ್ಣವಾಗಿ ಏನಾಗುತ್ತೆ, ಅದು ಬದಲಾವಣೆ ಆಗುತ್ತೆ. ಚಿದಾನಂದ ಮೂರ್ತಿಯವರ ಬರಹಗಳಲ್ಲಿ ಪೂರ್ವಗ್ರಹಿಕೆ ನಾವೆಲ್ಲೂ ಕೂಡ ನೋಡೋಕ್ಕೆ ಸಾಧ್ಯತೆ ಇಲ್ಲ. ಕೆಲವು ತಪ್ಪುಗಳಾಗ್ಬೋದು. ಉದ್ದೇಶಪೂರ್ವಕವಾಗಿ ಸಂಶೋಧಕ ತಪ್ಪು ಮಾಡಲ್ಲ. ಆಕರಗಳ ಸಮಸ್ಯೆಯಿಂದ ತಪ್ಪಾಗ್ಬೋದು. ಅದನ್ನು ಹೊರತುಪಡಿಸಿದರೆ ಭಾಗಶಃವಾಗಿ ಪೂರ್ವಗ್ರಹಿಕೆ ರಹಿತವಾದ ಅಂಶಗಳನ್ನು ನಾವು ಚಿದಾನಂದ ಮೂರ್ತಿಯವರಲ್ಲಿ ಗುರುತಿಸ್ತೇವೆ. ಇನ್ನು ತೆಲಗಾವಿಯರಲ್ಲಿ ನೋಡ್ತಕ್ಕಂತಹ ಮತ್ತೊಂದು ಅಂಶ ಜಾತಿ ಮೀರಿದ ಸಂಶೋಧಕನಿಗೆ ಜಾತಿಯ ಮಿತಿ ಇರಬಾರ್ದು. ಒಬ್ಬ ವ್ಯಕ್ತಿ ಸಂಶೋಧಕನಾಗಿರ್ತಕ್ಕಂಥ ಒಂದು ಜಾತಿಯ ಒಂದು ವ್ಯಾಮೋಹವನ್ನು ಇಟ್ಕೊಂಡ್ಬಿಟ್ಟು ಕ್ಷೇತ್ರಕ್ಕೆ ಕಾಲಿಟ್ಟ ಅಂತ ಹೇಳಿದ್ರೆ ಇಡೀ ಕಲ್ಚರ್ಗೆ ನಾವು ಮೋಸ ಮಾಡ್ತಾ ಹೋಗ್ತೇವೆ. ಇವತ್ತೆಲ್ಲ ಜಾತಿ ಸೀಮಿತವಾದ ಸಂಶೋಧನೆಗಳನ್ನ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಸಂಶೋಧಕರು ಅವರಿಗೆ ನಾವು ಪ್ರಮೋಷನ್ ಕೊಡಬೇಕು, ನಮ್ಮ ಸಂಶೋಧಕರು ಅವರಿಗೆ ನಾವು ಪ್ರಶಸ್ತಿ ಕೊಡಬೇಕು, ನಮ್ಮ ಸಂಶೋಧಕರು ಅವ್ರು ಹೇಳಿರೋದು ಕರೆಕ್ಟು, ಅವರು ಇನ್ನೊಬ್ಬ ಹೇಳಿದಾನೆ ಅದು ಸರಿ ಇಲ್ಲ, ಅವನ್ನ ನಾವ್ಯಾಕೆ ಒಪ್ಕೋಬೇಕು? ಇದಾ ಸಂಶೋಧನೆ? ಇದನ್ನು ಸಂಶೋಧನೆ ಅಂತ ಯಾವನಾದ್ರೂ ಅಂತಾನ? ಜಾತಿ ಸೀಮಿತವಾದ ಸಂಶೋಧನೆ. ಆದರೆ ತೆಲಗಾವಿಯವರು ಹಾಗಲ್ಲ. ಜಾತಿಗೆ ಯಾವತ್ತೂ ಕೂಡ ಅವ್ರ ಸಂಶೋಧನೆಗಳು ಸೀಮಿತ ಆಗಿಲ್ಲ. ಚಿದಾನಂದ ಮೂರ್ತಿಯವರು ಕೂಡ ಅಷ್ಟೇ.
2006ರಲ್ಲಿ ಚಿದಾನಂದ ಮೂರ್ತಿ ಅವರು ನನಗೆ ಪರಿಚಯ ಆದಾಗ ಕಾಲದವರೆಗೂ ಕೂಡ ನಾನು ಕಾಂಟ್ಯಾಕ್ಟಲ್ಲಿದ್ದೆ. ನನಗೆ ಕಲಬುರ್ಗಿ ಅವರು, ಚಿದಾನಂದ ಮೂರ್ತಿ ಅವರು. ಇವತ್ತು ಕನ್ನಡ ಸಂಶೋಧನೆ ಇತಿಹಾಸ ಕ್ಷೇತ್ರದಲ್ಲಿ ನಾನು ಹೆಚ್ಚು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಎರಡು ಮುಖ್ಯವಾದಂತಹ ಮುಖಗಳು ನನಗೆ ಕಾರಣ ಆಗ್ತಾ ಹೋಗುತ್ತೆ. ಒಂದು ಡಾಕ್ಟರ್ ಕಲಬುರ್ಗಿ ಸರ್, ಎರಡದು ನನಗೆ ಲಕ್ಷ್ಮಣ್ ತೆಲಗಾವಿ ಸರ್ ಅವರು. ಕರ್ನಾಟಕದ ಮಟ್ಟದಲ್ಲಿ ನನಗೆ ಸಹಾಯ ಮಾಡಿದ್ದು ಕಲಬುರ್ಗಿ ಸರ್. ಜಾತಿಯನ್ನು ಮೀರಿದ ನೀತಿವಂತ ಸಂಶೋಧಕರು ಡಾಕ್ಟರ್ ಕಲಬುರ್ಗಿ ಅವರು, ಡಾಕ್ಟರ್ ಚಿದಾನಂದ ಮೂರ್ತಿ ಅವರೇ. ಇವರು ಯಾವತ್ತೂ ಕೂಡ ಜಾತಿಗೆ ಸೀಮಿತ ಮಾಡಿಕೊಂಡು ಇದು ಮಾಡಲಿಲ್ಲ. ಅವ್ರಿಗೆ ಯೋಗ್ಯನಾದ ಸಂಶೋಧಕ ಇದ್ದಾನೆ, ಮಾಡು ಕೆಲಸನ, ತಗೋ ಈ ಪ್ರಾಜೆಕ್ಟನ್ನು ಮಾಡು, ಇದನ್ನು ಬರೀ, ಈ ರೀತಿಯಾಗಿ ನಮ್ಮನ್ನು ಪ್ರೋತ್ಸಾಹ ಕೊಡ್ತಾ ಇದ್ರು. ಅಂತಹ ಒಂದು ಪರಂಪರೆಯನ್ನು ನಾವು ಲಕ್ಷ್ಮಣ್ ತೆಲಗಾವಿ ಅವರಲ್ಲೂ ಕೂಡ ಗುರುತಿಸ್ತಾ ಹೋಗ್ತೇವೆ. ಜಾತಿಯನ್ನು ಮೀರಿದಂತಹ ಸಂಶೋಧನೆಯ ವೈಧಾನಿಕತೆಯನ್ನು, ಪೂರ್ವಾಗ್ರಹಿಕೆ ಇಲ್ಲದೇ ಇರತಕ್ಕಂತಹ ಫ್ಯಾಕ್ಟನ್ನು ಹೇಳುವಂತಹ ಇತಿಹಾಸದ ಪ್ರೇಮವನ್ನು ನಾವು ತೆಲಗಾವಿಯವರ ಸಂಶೋಧನೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಲಕ್ಷ್ಮಣ್ ತೆಲಗಾವಿಯವರ ಸಂಶೋಧನೆಯಲ್ಲಿ ಗುರುತಿಸಬಹುದಂಥ ಮತ್ತೊಂದು ಅಂಶ ಸ್ಥಳೀಯ ಇತಿಹಾಸ ಮತ್ತು ಪ್ರಾದೇಶಿಕ ಇತಿಹಾಸಕ್ಕೆ ಕೊಡುವಂತಹ ಒಂದು ನ್ಯಾಯ, ಸೂಕ್ತವಾದಂಥ ಒಂದು ಸ್ಥಾನ. ಲೋಕಲ್ ಹಿಸ್ಟ್ರಿ, ಸ್ಥಳೀಯ ಚರಿತ್ರೆಯನ್ನು ಸಂಪೂರ್ಣವಾಗಿ ನಾವು ಬರೆಯದ ಹೊರತು, ಅಧ್ಯಯನ ಮಾಡದ ಹೊರತು ರಾಷ್ಟ್ರೀಯ ಚರಿತ್ರೆಯನ್ನು ಸಮಗ್ರವಾಗಿ ನೋಡುವುದಕ್ಕೆ ಸಾಧ್ಯ ಆಗದೇ ಇಲ್ಲ. ಹಾಗಾಗ್ಬಿಟ್ಟು ಪ್ರತಿಯೊಂದು ಸ್ಥಳೀಯ ಚರಿತ್ರೆಯನ್ನು ಸೂಕ್ಷ್ಮವಾಗಿ ಅಧ್ಯಯನವನ್ನು ನಾವು ಮಾಡಲೇಬೇಕಾಗುತ್ತೆ. ಅದನ್ನು ನಾವು ಮೈಕ್ರೋ ಸ್ಟಡೀಸ್ ಅಂತ ನಾವು ಕರಿತೇವೆ. ನಮಗೆ ಒಂದು ಶಾಸನವನ್ನು ಇಟ್ಟುಕೊಂಡು ಅದರಲ್ಲಿ ಬರ್ತಕ್ಕಂಥ ಹಿಸ್ಟ್ರಿ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಅದರ ಬಗ್ಗೆ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಿದ್ದಂಥವರು ಡಾಕ್ಟರ್ ಚಿದಾನಂದ ಮೂರ್ತಿಯವರು. ಅದೇ ರೀತಿ ಒಂದು ವಿಷಯದ ಬಗ್ಗೆ ಆಯ್ಕೆ ಮಾಡಿಕೊಂಡ್ರೆ, ಸ್ಥಳೀಯ ಚರಿತ್ರೆನ ಆಯ್ಕೆ ಮಾಡಿಕೊಂಡ್ರೆ ಆ ಊರಿನ ಹೆಸರು ಹೆಂಗೆ ಬಂತು, ಅಲ್ಲಿನ ಇತಿಹಾಸ ಯಾವ ಥರ ಇದೆ, ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅವರು ಪ್ರಬಂಧಗಳನ್ನು ಬರೀತಾರೆ. ಇದು ಸ್ಥಳೀಯ ಚರಿತ್ರೆಯ ಬಗ್ಗೆ ನಾವು ನೋಡ್ತಕ್ಕಂಥ ಒಂದು ಅಂಶ. ಇಡೀ ಚಿತ್ರದುರ್ಗ ಜಿಲ್ಲೆ ಸ್ಥಳೀಯ ಮತ್ತು ಪ್ರಾದೇಶಿಕ ಚರಿತ್ರೆಯಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ತೇವೆ. ಅದಕ್ಕೆ ಸೂಕ್ತವಾದಂತಹ ಒಂದು ನ್ಯಾಯ ಸಿಕ್ಕಿದೆ ಅಂತಂದರೆ ಅದು ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಅವರಿಂದ ನಾವು ನೋಡ್ತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಕರ್ನಾಟಕದ ನಾಯಕ ಅರಸರು, ಪಾಳೆಗಾರರು, ನಾಯಕ ಅರಸರು 20ನೇ ಶತಮಾನದ 70-80ರ ದಶಕದಲ್ಲಿದ್ದಂತಹ ಅನೇಕ ಜಿಜ್ಞಾಸೆಗಳು, ಬ್ರಿಟಿಷ್ ಇತಿಹಾಸಕಾರರು, ಯುರೋಪಿಯನ್ ಬರಹಗಾರರು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಸಂಶೋಧಕರು ಮಾಡಿದಂತಹ ಅಧ್ಯಯನಗಳಲ್ಲಿದ್ದಂಥ ಜಿಜ್ಞಾಸೆಗಳು ಅವೆಲ್ಲವನ್ನೂ ತೊಡೆದು ಹಾಕಿ ನಾಯಕ ಅರಸರ ಬಗ್ಗೆ ಒಂದು ವಿಶೇಷವಾದಂಥ ವ್ಯಾಖ್ಯಾನವನ್ನು ಕೊಟ್ಟಂತಹ ಸಂಶೋಧಕ ಒಬ್ಬರೇ ಒಬ್ಬರು ಅಂತ ಹೇಳಿದ್ರೆ ಅದು ಲಕ್ಷ್ಮಣ್ ತೆಲಗಾವಿಯವರು ಮಾತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ನಾಯಕ ಅರಸರು, ಅವ್ರನ್ನ ಅರಸರು ಅಂತ ಕರೆದಂಥ ಮೊದಲ ಸಂಶೋಧಕರು. ಚಿತ್ರದುರ್ಗ ಪಾಳೆಗಾರರು ಅಂತ ಕರಿತಾ ಇದ್ರು, ಪಾಳೆಗಾರರಲ್ಲ, ಅರಸರು. ಅವರ ಅರಸರು, ಪಾಳೆಗಾರರಲ್ಲ. ಪಾಳೆಗಾರ ಅಂದರೆ ಏನು, ಅರಸರು ಅಂದರೆ ಏನು, ಅದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ, ಡೆಫಿನೇಷನ್ ಕೊಟ್ಟಿದ್ದಾರೆ, ಅದಕ್ಕೆ ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೇವೆ. ಹೀಗೆ ಪೂರ್ವಗ್ರಹಿಕೆಯಿಂದ ಕೂಡಿದ ವಿದೇಶಿ ಬರಹಗಾರರಲ್ಲಿ ಸೇರಿಕೊಂಡಂತಹ ಕಪೋಲ ಕಲ್ಪಿತವಾದ ಚರಿತ್ರೆಯ ಅಂಶಗಳನ್ನು ತೆಗೆದುಹಾಕಿ ವಸ್ತುನಿಷ್ಠವಾಗಿ ಸ್ಥಳೀಯ ಚರಿತ್ರೆಯಲ್ಲಿ ಪಾತ್ರವಹಿಸುವ ನಾಯಕರ ಬಗ್ಗೆ, ಅವರ ಫ್ಯಾಮಿಲಿಗಳ ಬಗ್ಗೆ, ಅರಸು ಮನೆತನಗಳ ಬಗ್ಗೆ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವ ಒಂದು ಪರಂಪರೆ ಏನಾದರೂ ನಾಂದಿ ಹಾಡಿದ್ದಾರೆ ಅಂತಂದರೆ ಅದು ಲಕ್ಷ್ಮಣ್ ತೆಲಗಾವಿಯವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವರ ವಿದ್ಯಾರ್ಥಿ ಬಳಗ, ಇವರ ಸ್ನೇಹ ವಲಯ ನೂರಾರು ಪ್ರಮಾಣದಲ್ಲಿ ನಾಯಕರ ಬಗ್ಗೆ, ಪಾಳೆಗಾರರ ಬಗ್ಗೆ, ಅರಸರ ಬಗ್ಗೆ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಅವರಿಂದನೇ ಅದಾಗಿರ್ತಕ್ಕಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ತೆಲಗಾವಿಯವರು ಬರೀ ಬರವಣಿಗೆ ಅಷ್ಟೇ ಅಲ್ಲ, ಅದ್ಭುತ ಕ್ಷೇತ್ರ ಕಾರ್ಯ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ. ಸಂಶೋಧನೆಯಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಅಂಶ ಅಂತಂದರೆ ಫೀಲ್ಡ್ ವರ್ಕ್, ಕ್ಷೇತ್ರ ಕಾರ್ಯವನ್ನು ಮಾಡದೆ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನೇನೋ ಬಳಸ್ಕೊಂಡು ಅಧ್ಯಯನ ಮಾಡಿ ಕೃತಿಗಳನ್ನು ಬರೆಯುವಂಥ ನೂರಾರು ಸಂಶೋಧಕರುಗಳು ನಾವು ನೋಡ್ತಾ ಹೋಗ್ತೇವೆ. ಅದರ ನಿಜವಾದ ಫ್ಯಾಕ್ಟನ್ನು, ಇತಿಹಾಸವನ್ನು ನಾವು ಬರೀಬೇಕು ಅಂತ ಹೇಳಿದ್ರೆ ನಾವು ಫೀಲ್ಡ್ ವರ್ಕ್ ಮಾಡಲೇಬೇಕು, ಕ್ಷೇತ್ರ ಕಾರ್ಯ. ಅಂತಹ ಕ್ಷೇತ್ರ ಕಾರ್ಯವನ್ನು ಇವತ್ತು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಕಳೆದ ವಾರ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ 2 ದಿನ ಉಳ್ಕೊಂಡು ಕ್ಷೇತ್ರ ಕಾರ್ಯವನ್ನು ಮಾಡಿ ಹೋದು. ಈ ವಯಸ್ಸಲ್ಲೂ ಕೂಡ ಅವರು ಕ್ಷೇತ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ಡೌಟ್ ಬಂತು, ಚಿತ್ರದುರ್ಗಕ್ಕಾಗಿ ಬಂದ್ಬಿಡ್ತಾರೆ, ನಾನು ನೋಡಬೇಕು ಆ ಜಾಗನ, ಆ ವಿಷಯವನ್ನು ನಾನು ಅಧ್ಯಯನ ಮಾಡಬೇಕು, ನಾನು ನೋಡಿದಾಗಲೇ ಅದು ಸಮಾಧಾನ. ಹಾಗೆ ಕಣ್ಣಾರೆ ಆ ಒಂದು ವಿಷಯವನ್ನು ಗಮನಿಸಿ ಕ್ಷೇತ್ರ ಕಾರ್ಯವನ್ನು ಮಾಡಿ ಅಧ್ಯಯನ ಮಾಡಿ ಬರೆಯುವಂತಹ ಒಂದು ಪರಂಪರೆ ಏನಿದೆಯಲ್ಲ ಇವತ್ತಿಲ್ಲ, ತುಂಬ ಕಡಿಮೆ ಆಗೋಗಿದೆ. ಆದರೆ ಆ ಪರಂಪರೆಯಲ್ಲಿ ನಾವು ಲಕ್ಷ್ಮಣ್ ತೆಲಗಾವಿಯವರನ್ನು ನೋಡ್ತೇವೆ. ಸಮರ್ಥ ಸಂಶೋಧನೆಯ ಸಂಘಟಕರಾಗಿ ನಾವು ಗಮನವನ್ನು ಕೊಡ್ತಕ್ಕಂಥದ್ದು. ಇಡೀ ಕರ್ನಾಟಕದಲ್ಲಿ ಚಿತ್ರದುರ್ಗ ಸಂಶೋಧನಾ
ತಂಡ ಅಂತಕ್ಕಂತಹ ಒಂದು ತಂಡವನ್ನು ಮೊಟ್ಟ ಮೊದಲ ಬಾರಿಗೆ ಅವರು ಕಟ್ತಾರೆ. 3 ಜನ ಸಂಚಾಲಕರ ಮೂಲಕ ಒಂದು ಸಂಶೋಧನಾ ಸಂಘಟನೆಯನ್ನು ಮಾಡಿ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ವಿಜಯನಗರ ಜಿಲ್ಲೆಯ ಕೆಲವು ಪ್ರದೇಶ, ತುಮಕೂರು ಜಿಲ್ಲೆಯ ಕೆಲವು ಪ್ರದೇಶ, ಇಷ್ಟು ಭಾಗಗಳಲ್ಲಿ ಸುಮಾರು 2,500-3 ಸಾವಿರ ಗ್ರಾಮಗಳಲ್ಲಿ ಅವ್ಯಾಹತವಾದ ಕ್ಷೇತ್ರ ಕಾರ್ಯವನ್ನು ತೆಲಗಾವಿಯವರು ಮಾಡಿದ್ದಾರೆ. 54 ವರ್ಷಗಳಲ್ಲಿ ಅಷ್ಟೊಂದು ಕ್ಷೇತ್ರ ಕಾರ್ಯವನ್ನು ಮಾಡಿ ತಮ್ಮ ಟೀಮ್ನ ಮೂಲಕ ಅನೇಕ ಅನರ್ಘ್ಯವಾದ, ಅನೇಕ ಮೂಲೆಯಲ್ಲಿದ್ದ ಅದೆಷ್ಟೋ ಐತಿಹಾಸಿಕ ಸಂಗತಿಗಳನ್ನು ಬೆಳಕಿಗೆ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನೋಡ್ತೇವೆ. ಅವರ ಚಿತ್ರದುರ್ಗ ಸಂಶೋಧನಾ ತಂಡ ಅನ್ನುವಂಥ ಒಂದು ಪುಸ್ತಕನೇ ಬಂದಿದೆ. ಅದರಲ್ಲಿ ನಾವು ಅದೆಲ್ಲವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಇನ್ನು ಈಗಲೂ ಕೂಡ ಚಿತ್ರದುರ್ಗ ಇತಿಹಾಸ ಕೂಟವನ್ನು ಅವರು ಕಟ್ಟಿದ್ದಾರೆ. 15ರಲ್ಲಿ ಅದನ್ನು ಕಟ್ಟಿದರು, ಈಗಲೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಕೂಟಕ್ಕೆ ನಿರ್ದೇಶಕರಾಗಿ 2 ತಿಂಗಳು 3 ತಿಂಗಳಿಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಿಸುವುದರ ಮೂಲಕ ಚಿತ್ರದುರ್ಗದಲ್ಲಿ ಅವ್ರು ಹೇಳ್ತಕ್ಕಂಥದ್ದೇನು, ಯಾಕೆ ಸರ್ ಇದು ಬೇಕು ನಿಮಗೆ ಅಂತ ಅಂತೀನಿ ನಾನು. ಆ್ಯಕ್ಚುಲಿ ಯಾಕೆ ಸರ್ ಇತಿಹಾಸ ಕೂಟ ಯಾಕೆ ಸರ್ ಕಟ್ಟಿದ್ರಿ, ಏನಕ್ಕೆ ಬೇಕು ಸರ್? ಮಹಾಂತೇಶ್, ಚಿತ್ರದುರ್ಗದಲ್ಲಿ ಇತಿಹಾಸದ ಕಲರವ ಯಾವಾಗಲೂ ಇರಬೇಕನ್ರಿ. ಹಿಸ್ಟ್ರಿ ಕಲರವ ನಡೀತಾನೆ ಇರಬೇಕು, ಇಲ್ಲಾಂದರೆ ಮಕ್ಕಂಬಿಡ್ತಾರೆ ಜನ. ನಿಮ್ಗೆ ಗೊತ್ತಿಲ್ಲ, ಚಿತ್ರದುರ್ಗದಲ್ಲಿ ಇತಿಹಾಸ ಪ್ರಜ್ವಲಿಸ್ತಿರ್ಬೇಕು ಯಾವಾಗಲೂ ಕೂಡ. ಆ ಉದ್ದೇಶ ಇಟ್ಕೊಂಡ್ಬಿಟ್ಟು ಅವ್ರು 15ರಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರು. ಗುರುದೇಶಪ್ಪ ಸರ್ ಅವರು ಅದಕ್ಕೆ ಸಂಚಾಲಕರಾಗಿದ್ರು ಪ್ರಾರಂಭದಲ್ಲಿ. ಅದಾದಮೇಲೆ ನಾನು ಬಂದೆ. ನಾನು ಕೂಟನ್ನು ಬಿಡ್ತಿಲ್ವೋ, ಕೂಟ ನನ್ನನ್ನು ಬಿಡ್ತಿಲ್ವೋ, ಅಥವಾ ಇವರಿಬ್ಬರು ಸೇರ್ಕೊಂಡು ನನ್ನನ್ನು ಬಿಡ್ತಿಲ್ಲ ಗೊತ್ತಿಲ್ಲ. ಅದ್ರಾಗ ಅವ್ರ ಜೊತೆಯಲ್ಲಿ ಅವ್ರ ಟೀಮಲ್ಲಿ ನಾನು ಕೂಡ ಹೋಗ್ತಾನೆ ಇದ್ದೀನಿ. ಸೊ ಈಗಲೂ ಕೂಡ ಅಂತಹ ಟೀಮ್ಗಳನ್ನು ಕಟ್ಟೋದ್ರಲ್ಲಿ, ಅಂತಹ ವ್ಯಕ್ತಿಗಳನ್ನು ದುಡಿಸೋದ್ರಲ್ಲಿ ಅವರು ಬಹಳ ನಿಸ್ಸೀಮರು. ಅವ್ರ ಟೀಮಲ್ಲಿ ಒಂದೊಂದು ನಮೂನಿ ಜನ ಇಲ್ಲ, ಎಲ್ಲ ನಮೂನಿ ಜನಗಳಿದ್ದಾರೆ. ಆ ಎಲ್ಲ ನಮೂನಿ ಜನಗಳಿಗೆ ಅವರೊಬ್ಬ ಗಾರುಡಿಗ. ನಾನು ಕೇಳ್ತೀನಿ, ಹೆಂಗೆ ಸರ್ ಇದೆಲ್ಲ ಸಾಧ್ಯತೆ ಇದೆ? ಅಂಥ ಶಕ್ತಿ, ಒಂದು ಪವರ್ ಇರೋದು ಅಂತಂದರೆ ತೆಲಗಾವಿಯವರಿಗೆ ಮಾತ್ರ ಅಂತ ನಾನು ಹೇಳ್ತಾ ಹೋಗ್ತೇನೆ. ಇನ್ನು ಲಕ್ಷ್ಮಣ್ ತೆಲಗಾವಿ ಅವರು ಅಜಾತ ಶತ್ರು ಸಂಶೋಧಕ. ಇವತ್ತಿನ ಒಂದು ದೊಡ್ಡ ವಿಪರ್ಯಾಸ ಏನಪ್ಪ ಅಂತಂದರೆ, ಒಬ್ಬ ವಿದ್ವಾಂಸನ ಒಂದು ವಿಷಯದ ಬಗ್ಗೆ ಪ್ರಶ್ನೆ ಮಾಡ್ದ ಕೆಟ್ಟವನವನು, ಒಬ್ಬ ವಿದ್ವಾಂಸನ ವಿಷಯದ ಬಗ್ಗೆ ಏನಾದರೂ ಹೊಸ ಸಂಶೋಧನೆಯನ್ನು ಮಾಡಿ ಹೊರಗೆ ಹಾಕ್ದ ಅವನು ಸರಿ ಇಲ್ಲ ಅವನು ಅನ್ನುವಂಥ ಸಂಶೋಧನೆ ಪರಂಪರೆ ಇವತ್ತು ಜಾಸ್ತಿ ಆಗಿಬಿಟ್ಟಿದೆ. ಆಯಿತಾ? ಅಂಥ ಪರಂಪರೆ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲವನ್ನು ಅವರು ಅದನ್ನು ಎದುರಿಸ್ಕೊಂಡು ಬಂದಿದ್ದಾರೆ. ಆದರೆ ತೆಲಗಾವಿಯವರಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ವಿರೋಧಿಗಳೇ ಇಲ್ಲ. ನಾನು ನೋಡಿದಂಗೆ ಎಲ್ಲರ ಜೊತೆಯಲ್ಲೂ ಪ್ರೀತಿಯಿಂದ ಇದ್ದಾರೆ, ಎಲ್ಲರ ಜೊತೆಯಲ್ಲೂ ಕೂಡ ಚೆನ್ನಾಗಿದ್ದಾರೆ. ಅವರ ಇಡೀ ಸಂಶೋಧನೆಗಳಲ್ಲಿ, ಅವರ ಬರವಣಿಗೆಗಳಲ್ಲಿ, ಅವರ ವಿಚಾರಗಳಲ್ಲಿ ಅಷ್ಟೇ ಚರ್ಚೆಗಳು, ವಾದಗಳು, ವಿವಾದಗಳು ವೈಯಕ್ತಿಕವಾಗಿ ಯಾವತ್ತೂ ಹೋಗಿಲ್ಲ. ಅದನ್ನು ನಿಭಾಯಿಸುವ ಒಂದು ಧೀಮಂತಿಕೆ, ಶಕ್ತಿ ಏನಾದರೂ ಇದೆ ಅಂತಂದರೆ ಅದು ತೆಲಗಾವಿ ಮೇಷ್ಟರಲ್ಲಿ ಮಾತ್ರ ನಾನು ನೋಡಿದೆ. ಅಂತಹ ವಿಶಿಷ್ಟ ಲಕ್ಷಣಗಳನ್ನು, ಅಂಶಗಳನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ನಾವು ಇವತ್ತು ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಲಕ್ಷ್ಮಣ್ ತೆಲಗಾವಿ ಅವರ ಸಂಶೋಧನೆಯಲ್ಲಿ ಮತ್ತೊಂದು ಬಹುಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ಏನಪ್ಪ ಅಂತಂದರೆ, ನಿರ್ಲಿಪ್ತತೆ ಮತ್ತು ನಿರ್ಮೋಹಿ ಮನಸ್ಥಿತಿಯ ಸಂಶೋಧಕ. ನಿರ್ಲಿಪ್ತತೆ, ಯಾವುದಕ್ಕೂ ಅವ್ರು ಆಸೆ ಪಡಲ್ಲ, ಅವ್ರಿಗೆ ಏನೂ ಕೂಡ ಬೇಕಾಗಿಲ್ಲ. ಅವರ ಉಸಿರು, ಅವರ ಜೀವ ಈ ಚಿತ್ರದುರ್ಗದ ಮಣ್ಣು. ನಾನು ಬದುಕಿರೋವರೆಗೂ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ದುರ್ಗದ ಬಗ್ಗೆ ನಾನು ಬರೀಬೇಕಷ್ಟೆ. 2007 ಅನಿಸುತ್ತೆ ಬಹುಶಃ, ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾನು ಅಧ್ಯಯನ ಮಾಡಬೇಕಾದಾಗ ಕನ್ನಡ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಅವರಿಗೆ ಸೀಮಿತವಾದಂತಹ ಒಂದು ಟೇಬಲ್, ಅಲ್ಲಿ ಪುಸ್ತಕಗಳ ರಾಶಿ, ಅದರ ಮಧ್ಯದಲ್ಲಿ ತೆಲಗಾವಿ ಅನ್ನುವಂತಹ ಒಂದು ಚಿತ್ರ ಯಾವಾಗಲೂ ಅಧ್ಯಯನ ಮಾಡಿಕೊಂಡು ಕೂತಿರ್ತಿದ್ರು. ನಾನು ಲೈಬ್ರರಿಗೆ ಒಳಗಡೆ ಎಂಟ್ರಿ ಆದರೆ ಹೆದರಿಕೆ, ಅಯ್ಯೋ ತೆಲಗಾವಿಯರು ಕೂತಿದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ ನಾವು ವಿದ್ಯಾರ್ಥಿಗಳಿಂದ. ಆಗ ಪರಿಚಯ ಆದಂತಹ ಸಂಬಂಧ ಹತ್ತಿರ ಆಯಿತು. ಸರ್ ನನ್ನ ಹತ್ರ ಹೇಳ್ತಿದ್ದಂಥ ಒಂದೇ ಒಂದು ಅಂಶ, ಅಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಏನಪ್ಪ ಅಂತಂದರೆ, ಮಹಾಂತೇಶ್, ಇದೊಂದು ಜನ್ಮ ನನಗೆ ಆಗಲ್ಲ ಕಣ್ರಿ ಚಿತ್ರದುರ್ಗದ ಇತಿಹಾಸನ ಬರೆಯೋದಕ್ಕೆ. ನಮಗೇನು ಗೊತ್ತಿಲ್ಲ ಅವಾಗ ವಿದ್ಯಾರ್ಥಿಗಳಷ್ಟೊಂದು ಇರೋ ವಿಚಾರಗಳೆಲ್ಲ ಒಂದು ರೀತಿಯಾಗಿ ನಮಗೆ ಗೋಚರ ಆಗ್ತಾ ಇತ್ತು. ಸ್ಟೂಡೆಂಟ್ಸ್ ಇನ್ನು ನಾವು ಹುಡುಗರು ಇನ್ನೂ ನಮಗೆ ಗೊತ್ತಾ. ಆದರೆ ನಾವು ಯಾವಾಗ ಈ ಕ್ಷೇತ್ರಕ್ಕೆ ತೊಡಗಿಸ್ಕೊಂಡು ಅದರ ಒಳಗಡೆ ಇಳಿದ ಮೇಲೆ ತೆಲಗಾವಿಯವರು ಎದುರಿಸಿರ್ತಕ್ಕಂತಹ ಸವಾಲುಗಳನ್ನು ನಾವಿವತ್ತು ಎದುರಿಸ್ತಾ ಇದ್ದೀವಿ. ಅವ್ರು ಹೇಳ್ತಿರೋ ಮಾತುಗಳು ಇವತ್ತೆಲ್ಲ ಕೂಡ ಸತ್ಯ. ಅನೇಕ ಸವಾಲುಗಳು, ಸಮಸ್ಯೆಗಳನ್ನು ಈ ಕ್ಷೇತ್ರದಲ್ಲಿ ಅವರು ಎದುರಿಸ್ಕೊಂಡು ಬಂದರು. ಯಾರನ್ನೂ ದೂಷಿಸಲ್ಲ, ಯಾರನ್ನೂ ಬೈಯಲ್ಲ, ಯಾರ ಮೇಲೂ ಕೂಡ ಬೇಜಾರಾಗಲ್ಲ. ನಾನಿನ್ನೂ ಸಿಟ್ಟಾಗ್ಬಿಡ್ತೀನಿ, ನಾನು ಕೋಪಿಷ್ಟ, ಒಂದು ರೀತಿ ಮುಂಗೋಪಿ ಮಹಾಂತೇಶ್ ಅಂದರೆ.
ಅದೆಲ್ಲ ಸಂಶೋಧನಾ ವಲಯದಲ್ಲಿ ಗೊತ್ತಿರ್ತಕ್ಕಂಥದ್ದು. ಬಟ್ ತೆಲುಗವಿ ಹಾಗಲ್ಲ. ಅವ್ರಿಗೆ ಯಾರನ್ನೂ ಭಯಲ್ಲ, ಅವ್ರು ಯಾರನ್ನೂ ಬೇಜಾರಾಗಲ್ಲ. ಏನಾದರೂ ಒಂದು ವಿಚಾರ ಹೇಳ್ತಾನೆ, ಹೌದಾ, ಆಯಿತು, ಓಕೆ. ಇದು ಯಾರಿಗೆ ಬರುತ್ತೆ ರೀ? ದೇವರಿಗೆ ಸಿಟ್ಟು ಬಂದುಬಿಡ್ತತೆ, ಶಾಪ ಕೊಟ್ಬಿಡ್ತಾನೆ. ಇವ್ರು ಬರೋದೇ ಇಲ್ಲ, ಆ ಸಿಟ್ಟು, ಆ ಕೋಪ ಅದೇನು ಬರಲ್ಲ. ಇದು ಇಂತಹ ನಿರ್ಲಿಪ್ತತೆ ಏನಿದೆಯಲ್ಲ, ಇದು ನಾನೆಲ್ಲೂ ಕೂಡ ಕಂಡಿಲ್ಲ. ನಿರ್ಮೋಹಿ ಮನಸ್ಥಿತಿ, ನನಗೇನು ಬೇಕಾಗಿಲ್ಲ, ಯಾವುದ್ರ ಬಗ್ಗೆನೂ ಮೋಹ ಇಲ್ಲವೇ ಇಲ್ಲ. ಚಿದಾನಂದಮೂರ್ತಿ ಪ್ರಶಸ್ತಿ ಬಂದಾಗ ಅವರಿಗೆ ನಾನು ಫೋನ್ ಮಾಡಿ, ಏನು ಸರ್ ಪ್ರಶಸ್ತಿ ಬಂದ್ಬಿಡ್ತು ಅಂದೆ ಫೋನಲ್ಲಿ. ಅದಕ್ಕೆ ಬರಲಿ ಬಿಡ್ರಿ ಮಹಂತೇಶ, ಬರ್ತಿರ್ತವೆ, ಬರೋ ಟೈಮಿಗೆ ಬರ್ತವೆ. ಅವ್ರು ಕೊಟ್ಟಂಥ ಒಂದು ಇಂಟರ್ಪ್ರಿಟೇಷನ್ಸ್ ಭಾಳ ಚೆನ್ನಾಗಿದೆ. ಏನಪ್ಪ ಅಂತಂದರೆ, ದೇವರು ಬಂದು ನನ್ನ ಎದುರು ನಿಂತರೆ, ಯಾಕೆ ಬಂದಪ್ಪ, ನಾನು ಕೆಲಸ ಮಾಡ್ತೀನಿ, ಹೋಗು ಅಂತೀನಿ ನಾನು. ದೇವರು ಬಂದರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಆಸೆ ಆಕಾಂಕ್ಷೆ ನನಗೆ ಬೇಕು ಅಂತಕ್ಕಂಥ ಕೇಳುವಂಥ ಮನೋಭಾವ ಅವರಲ್ಲಿ ಇಲ್ಲೇ ಇಲ್ಲ. ಈ ಸ್ಥಿತಿಗೆ ಅವ್ರು ತಲುಪಿಬಿಟ್ಟಿದ್ದಾರೆ. ಆ ನಿರ್ಲಿಪ್ತತೆಯ ಮನೋಭಾವ, ಆ ನಿರ್ಮೋಹಿ ಮನೋಭಾವ ತಲುಪಿದ ಮೇಲೆ ಮುಗದೇ ಹೋಯ್ತು, ಮನುಷ್ಯರಿಗೆ ಏನು ಬೇಕಾಗಿಲ್ಲ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ಇಡೀ ಪಯಣ ಏನಿದೆಯಲ್ಲ, 54 ವರ್ಷಗಳ ಪಯಣ, ಆ ಪಯಣದಲ್ಲಿ ಅದೆಷ್ಟು ಕಲ್ಲು ಮುಳ್ಳು ಅವಮಾನ ಅಪಮಾನ ಅದನ್ನೆಷ್ಟು ಎದುರಿಸಿರ್ಬೋದು ಒಬ್ಬ ವ್ಯಕ್ತಿ. ಎಷ್ಟೆಲ್ಲ ಮಾಡಿದ್ರು ಕೂಡ ನಾನು ಇಲ್ಲೇ ಇರಬೇಕು, ನಾನು ಸಂಶೋಧಕನೇ ಆಗಿರಬೇಕು. ಇದು ತೆಲುಗಾವಿಯವರ ಹಠ. ಚಿತ್ರದುರ್ಗ ಅವರನ್ನು ಹಿಡ್ಕೊಳ್ತೋ ಅಥವಾ ಅವರು ಚಿತ್ರದುರ್ಗವನ್ನು ಹಿಡ್ಕೊಂಡ್ರೋ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಆ ಕ್ಷೇತ್ರದಲ್ಲಿ ಅವರು ಕೆಲಸವನ್ನು ಮಾಡಿ ಅವರು ತೊಡಗಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಬರ್ತೇವೆ. ಹೀಗಾಗ್ಬಿಟ್ಟು ಚಿದಾನಂದ ಮೂರ್ತಿ ಅಂತಕ್ಕಂತಹ ಬಹುದೊಡ್ಡ ಸಂಶೋಧನಾ ಮೇರು ಪರ್ವತ, ಅವರ ಹೆಸರಿನಲ್ಲಿ ಇರ್ತಕ್ಕಂತಹ ಇಂತಹ ಪ್ರಶಸ್ತಿ ಲಕ್ಷ್ಮಣ್ ತೆಲಗಾವಿಯವರಿಗೆ ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂತಹ ಸಂಗತಿ ನಮ್ಮೆಲ್ಲರಿಗೂ ಕೂಡ. ಯಾಕಂತ ಹೇಳಿದ್ರೆ, ಅಭಿನಂದನಾ ಸಂಪುಟಗಳನ್ನು ಮಾಡುವುದರಲ್ಲಿ ಲಕ್ಷ್ಮಣ್ ತೆಲಗಾವಿಯವರು ಎತ್ತಿದ ಕೈ. ಚಿದಾನಂದ ಮೂರ್ತಿಯವರಿಗೆ ಏನಾದರೂ ಒಂದು ವಿಶೇಷವಾದ ಅಭಿನಂದನಾ ಗ್ರಂಥ ಮಾಡಿದರು ಅಂತಂದರೆ ಅದು ತೆಲಗಾವಿಯವರು ಮಾತ್ರ. ಸಂಶೋಧನಾ ಅನ್ನುವಂತಹ ಕೃತಿ, ಅಂತಹ ಒಂದು ಅಭಿನಂದನಾ ಗ್ರಂಥ ಯಾರ ಕೈಗೂ ಸಾಧ್ಯತೆ ಇಲ್ಲ, ಯಾರು ಮಾಡೋದಕ್ಕೂ ಸಾಧ್ಯತೆ ಇಲ್ಲ. ಅದನ್ನು ತೆಗೆದು ನೋಡಬೇಕು, ಅದು ಎಷ್ಟು ವಿಷಯಗಳದ್ರ ಒಳಗಡೆ ಇದೆ, ಅಬ್ಬಬ್ಬಬ್ಬಬ್ಬ. ಹಾಗಾಗ್ಬಿಟ್ಟು ಚಿದಾನಂದ ಮೂರ್ತಿಯವರಿಗೆ ಅವರು ಏನು ಗೌರವ ಸಲ್ಲಿಸಿದ್ರು, ಇವತ್ತು ತೆಲಗಾವಿ ಮೇಷ್ಟ್ರಿಗೆ ಚಿದಾನಂದ ಪ್ರಶಸ್ತಿ ಬಂದಿದೆ. ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥದ್ದು ನಮಗೆ. ಶ್ರೀನಿವಾಸ ಮೂರ್ತಿ ಸರ್ ನನಗೆ ಕಾಲ್ ಮಾಡಿ, ಮಹಾಂತೇಶ್ ಅವರೇ ಕಾರ್ಯಕ್ರಮನ ದುರ್ಗದಲ್ಲೇ ಮಾಡಬೇಕು ಅಂತ ನಮ್ಮ ಆಸೆ ಕಣ್ರಿ ಅಂತ. ಬನ್ನಿ ಸರ್ ಅಂತ, ಬನ್ನಿ ನಾವು ಇದು ಮಾಡ್ತೀವಿ ಕಾರ್ಯಕ್ರಮನ. ಚಿತ್ರದುರ್ಗದಲ್ಲಿ ಜನಗಳು ಬರ್ತಾರೆ, ಅವರ ಅಭಿಮಾನಿಗಳು ಬರ್ತಾರೆ, ಈ ಮಣ್ಣಲ್ಲೇ ಅವ್ರಿಗೆ ಅಭಿನಂದನೆಗಳು ಕಾರ್ಯಕ್ರಮ ಆಗಲಿ, ನಾವಿದ್ದೀವಿ ಸರ್, ನಮ್ಮ ಪ್ರೀತಿಪೂರ್ವಕವಾಗಿ ನಾವು ಕಾರ್ಯಕ್ರಮ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ನಾನು ಅದನ್ನು ಒಪ್ಪಿಕೊಂಡೆ. ಅವರೆಲ್ಲರೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನ್ನ ಗುರುಗಳಾದಂತಹ ಡಿ ವಿ ಪರಮಶಿವಮೂರ್ತಿ ಸರ್ ಅವರು, ಶಾಸನ ಕ್ಷೇತ್ರದಲ್ಲಿ ರಾಜಾರಾಮ್ ಹೆಗಡೆ ಅವರು ನನಗೆ ಶಾಸನಗಳನ್ನು ಕಲಿಸಿದರೆ, ಡಿಪ್ಲೊಮಾ ಇನ್ ಎಪಿಗ್ರಫಿಯಲ್ಲಿ ಶಾಸನ ಕಲಿಸಿದವರು ಡಿ ವಿ ಪರಮಶಿವಮೂರ್ತಿ ಸರ್ ಅವರು. ಶಾಸನ ಅಧ್ಯಯನದಲ್ಲಿ ನನ್ನ ಮೊದಲ ಲೇಖನ ಪ್ರಕಟ ಮಾಡಿದಂತಹ ನನ್ನ ಪ್ರೀತಿಯ ಗುರುಗಳು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾವ ಹಮ್ಮು ಬಿಮ್ಮು ವಿ ಸಿ ಅದು ಯಾವುದೂ ಇಲ್ಲ ಅವರಿಗೆ. ಇನ್ನೂ ನಾನು ವಿದ್ಯಾರ್ಥಿ ಅಂತ ಹೇಳ್ಕೊಳ್ತಾರೆ. ಅಂಥ ವಿ ಸಿಯನ್ನು, ಅಂಥ ಸಂಶೋಧಕರನ್ನು ನಾನು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಅದು ಪರಮಶಿವಮೂರ್ತಿ ಸರ್ ಅವರು ಮಾತ್ರ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಂತಹ ಧೀಮಂತರ ಕಾರ್ಯಕ್ರಮದ ಅಲ್ಲಿ ಒಂದು ಸೇವೆ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದೆ. ಮೇಷ್ಟ್ರಿಗೆ ಹೃದಯಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕವಾದಂತಹ ಪ್ರಣಾಮಗಳು.